ಯುವ ಜನರಲ್ಲಿ ಹೈಪರ್ ಟೆನ್ಷನ್ ಜೊತೆಗೆ ಕೊರೊನರಿ ಆರ್ಟರಿ ಕಾಯಿಲೆ ಮತ್ತು ಹೈಯರ್ ಹಾರ್ಟ್ ರೇಟ್ ಹಾಗೂ ಹ್ಯಾಪಿ ಹಾರ್ಟ್ ವಿಚಾರವಾಗಿ ಇಂಟರ್ವೆನ್ಷನಲ್ ಕಾರ್ಡಿಯೋಲಜಿಸ್ಟ್ ಜಯದೇವ ಹಾಸ್ಪಿಟಲ್ ಮೈಸೂರು ಇವರಿಂದ ತಿಳಿದುಕೊಳ್ಳೋಣ. ಡಾಕ್ಟರ್, ಹೈ ಬ್ಲಡ್ ಪ್ರೆಷರ್ ಅನ್ನ ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದಾ? ರಕ್ತದ ಒತ್ತಡ ಇದು ನಮ್ಮ ಅಂಗಾಂಗಗಳಿಗೆ ರಕ್ತ ಕೊಡ್ಲಿಕ್ಕೆ ಅವಶ್ಯಕವಾಗಿರುತ್ತೆ. ಇದು ಹೆಚ್ಚಾದಾಗ ಇದರಿಂದ ಆಗುವಂತಹ ಸಾವು ನೋವುಗಳು ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಇದನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಆದಷ್ಟು ಸಾವು ನೋವುಗಳು ಕಮ್ಮಿ ಆಗುತ್ತೆ. ಇದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ. ಮಾತ್ರೆಗಳಿಂದ, ಜೀವನ ಶೈಲಿ ಬದಲಾವಣೆಗಳಿಂದ ಹತೋಟಿಯಲ್ಲಿ ಇಟ್ಕೋಬಹುದು. ಡಾಕ್ಟರ್, ಯುವ ಜನರಲ್ಲಿ ಒಂದು ರಕ್ತದೊತ್ತಡ ಮತ್ತೆ ಹೃದಯಾಘಾತ ಜಾಸ್ತಿ ಆಗಿದೆಯಾ? ಹೌದು ಅಂತಾದ್ರೆ ಇದಕ್ಕೆ ಮೇನ್ ರೀಸನ್ ಏನು ಡಾಕ್ಟರ್? ಏನಾಗ್ತಾ ಇದೆಯಪ್ಪ ಅಂದ್ರೆ ತರಕಾರಿ ಅಥವಾ ಹಣ್ಣುಗಳ ಸೇವನೆ ಕಮ್ಮಿಯಾಗಿ ಸ್ನಾಕ್ಸ್ ಅಥವಾ ಚಾರ್ಜ್ ಫುಡ್ ಅಥವಾ ಫಾಸ್ಟ್ ಫುಡ್ಸ್ ಅಂತ ಏನ್ ಹೇಳ್ತೇವೆ ಇದನ್ನ ಜಾಸ್ತಿ ಸೇವನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಜೀವನ ಶೈಲಿ ಅಂದ್ರೆ ಒತ್ತಡದಿಂದ ಬದುಕುವುದು ಜಾಸ್ತಿ ಆಗ್ತಾ ಇದೆ. ತಂಬಾಕು ಸೇವನೆ ಇರ್ಬೋದು ಅಥವಾ ಮದ್ಯ ಸೇವನೆ ಇರ್ಬೋದು ಜಾಸ್ತಿ ಆಗ್ತಾ ಇದೆ. ಮತ್ತೆ ಸಕ್ಕರೆ ಕಾಯಿಲೆ, BP ಕಾಯಿಲೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ವೈರಾಣುಗಳು, ಕೋವಿಡ್ ಅಂತ ವೈರಾಣು ಬಂದಿತ್ತು, ಅದೇ ತರ ಬೇರೆ ಬೇರೆ ವೈರಾಣುಗಳು ಹೃದಯಕ್ಕೆ ತೊಂದರೆ ಕೊಡೋದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಬದಲಾದ ಜೀವನ ಶೈಲಿ, ಆಹಾರ ಪದಾರ್ಥಗಳಿರ್ಬೋದು ಅಥವಾ ಒತ್ತಡ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಇದೆಲ್ಲ ಕೂಡಿ ಯುವ ಪೀಳಿಗೆಯಲ್ಲಿ ಜಾಸ್ತಿ ಆಗ್ತದೆ. ಡಾಕ್ಟರ್, ಹೈಪರ್ ಟೆನ್ಷನ್ ನಲ್ಲಿ ಹೃದಯ ಬಡಿತದ ಪಾತ್ರವೇನು? ಇವಾಗ ಏನಾಗುತ್ತಪ್ಪ, ಯಾವುದೇ ಕಾಯಿಲೆ ಆದ್ರೂ ಅಷ್ಟೇ ರಕ್ತದ ಒತ್ತಡ ಇರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಕೆಲವು ಲಕ್ಷಣಗಳು ಇರ್ತವೆ ನಮ್ಮ ದೇಹದಲ್ಲಿ. ಹೃದಯ ಬಡಿತ ಅದೊಂದು ಲಕ್ಷಣ. ಅಂದ್ರೆ ಈಗ ಹೃದಯ ಬಡಿತ ಸರಿಯಾಗಿತ್ತು ಅಂದ್ರೆ ಆ ರಕ್ತದ ಒತ್ತಡ ಇರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಹತೋಟಿಯಲ್ಲಿ ಇದೆ ಅಂತ ಅದೊಂದು ಲಕ್ಷಣ. ಅದು ಈಗ ಯಾವಾಗ ಹೃದಯ ಬಡಿತ ಬೇಕಾದಕ್ಕಿಂತ ಜಾಸ್ತಿ ಇರುತ್ತೋ ಅದು ಏನ್ ನಮ್ಗೆ ಕ್ಲೂ ಕೊಡುತ್ತೆ ಅಂದ್ರೆ ರಕ್ತದ ಒತ್ತಡ ಇರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಅದು ಹತೋಟಿಯಲ್ಲಿ ಇಲ್ಲ. ಹಾಗಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟು ಅದು ಪರಿಹರಿಸ್ಕೋಬೇಕು ಅಂತ ಸೂಚನೆ ಕೊಡುತ್ತಾರೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಡಾಕ್ಟರ್.